ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನೋಡೋದಾದರೆ ಗ್ರೂಪ್ ಬಿ, ಗ್ರೂಪ್ ಸಿಗೆ ಸಂಬಂಧಪಟ್ಟಂತೆ FT ಆ್ಯಂಡ್ ST ಕಾಲ್ ಫಾರ್ಮ್ ಆಗಿರ್ತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟ ನೋಡ್ತಾ ಹೋದರೆ ಒಟ್ಟು ಪೋಸ್ಟ್ಗಳ ಸಂಖ್ಯೆ ಅಂತ ನೋಡಿದ್ರೆ 708 ಪೋಸ್ಟ್ಗಳನ್ನು ಅಲಾಟ್ ಮಾಡಿರ್ತಕ್ಕಂಥದ್ದಾಗಿದೆ. ಸೊ ಇದರಲ್ಲಿ ನಾವು ನೋಡ್ತಾ ಹೋದರೆ 387 ಪೋಸ್ಟ್ಗಳು ಬಂದು ಮೂಲ ವೃಂದಕ್ಕೆ ಆಗಿದೆ. 321 ಪೋಸ್ಟ್ ಬಂದು ಕಲ್ಯಾಣ ಕರ್ನಾಟಕ KKಗೆ ಮಾಡಿರ್ತಕ್ಕಂಥ ಒಂದು ಪೋಸ್ಟ್ಗಳಾಗಿರ್ತಕ್ಕಂಥದ್ದು. ಸೊ ಇಲ್ಲ ನೋಡ್ತಾ ಹೋದಾಗೆ ಆನ್ಲೈನ್ ಅರ್ಜಿ ಸಲ್ಲಿಸ್ತಕ್ಕಂಥ ಒಂದು ಟೈಮು ಸಹ ಬಂದಿದೆ. 9/10/2025ರಿಂದ 1/11/2025 ತನಕ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಸೊ ಈ ಅರ್ಜಿಯನ್ನು ಸಲ್ಲಿಸಬೇಕಂತ ಹೇಳಿದ್ರೆ ಯಾವ ಕ್ಯಾಟಗರಿಲಿ ಎಷ್ಟೆಷ್ಟು ಪೋಸ್ಟ್ಗಳು ಬಂದಿದೆ ಅಂತಕ್ಕಂಥದ್ದು ಮೇಯ್ನಾಗಿ ನಾವು ನೋಡ್ತಾ ಹೋಗಬೇಕಾಗುತ್ತೆ. ಯಾಕಂದರೆ ಜನರಲ್ ಆಗಿರ್ಬೋದು, OBC ಆಗಿರ್ಬೋದು, ರೂರಲ್ ಆಗಿರ್ಬೋದು, ಆ್ಯಂಡ್ ವುಮನ್ಗಾಗಿರ್ಬೋದು, SC ST ಕ್ಯಾಟಗರಿ. ಸೊ ಈ ರೀತಿ ನೋಡ್ತಾ ಹೋದರೆ ಯಾವ ಕ್ಯಾಟಗರಿಲಿ ಎಷ್ಟೆಷ್ಟು ಪೋಸ್ಟ್ಗಳನ್ನು ಅಲಾಟ್ ಮಾಡಿದ್ದಾರೆ ಅಂತಕ್ಕಂಥ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮ್ಯಾಟರ್ ಆಗಿರುತ್ತೆ. ಸೊ ನೋಡ್ತಾ ಹೋಗೋಣ ಯಾವ ಪೋಸ್ಟ್ಗಳನ್ನು ಯಾವ ಇದಕ್ಕೆ ಎಷ್ಟೆಷ್ಟು ಅಲಾಟ್ ಮಾಡಿದ್ದಾರೆ ಅಂತಕ್ಕಂಥ ನೋಡ್ತೋಣ. ಸೊ ಮೊದಲಿಗೆ ನೋಡೋದಾದರೆ ಮೂಲ ವೃಂದ ಏನಿದೆಯೋ ಅದರ ಬಗ್ಗೆ ನೋಡ್ತಾ ಹೋಗೋಣ. ಸ್ನೇಹಿತರೆ, ಫಸ್ಟ್ ಬರ್ತಕ್ಕಂಥದ್ದು ಈ ಒಂದು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಗೆ ಸಂಬಂಧಪಟ್ಟಂತೆ ಕಿರಿಯ ಅಧಿಕಾರಿ ಗ್ರೂಪ್ C ಹುದ್ದೆಗಳ ವರ್ಗೀಕರಣವನ್ನು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿರ್ತಕ್ಕಂಥ ಉಳಿಕೆ ಮೂಲ ವೃಂದದಲ್ಲಿ ನೋಡ್ತಾ ಹೋದರೆ ಇರ್ತಕ್ಕಂಥದ್ದು 2. ಅದು ಬಂದು ಕಿರಿಯ ಅಧಿಕಾರಿಗೆ ಗುಣ ಮತ್ತು ಆಶ್ವಾಸನೆ ಈ ಒಂದು ಫೀಲ್ಡಲ್ಲಿ ಇರ್ತಕ್ಕಂಥದ್ದು ಒಟ್ಟು ಒಂದೇ ಹುದ್ದೆ. ಅದು ಪರಿಶಿಷ್ಟ ಜಾತಿ ಹೇಗೆ ಕೊಟ್ಟಿರ್ತಕ್ಕಂಥದ್ದು ಒಂದು ಹುದ್ದೆ. ಬಟ್ ಇಲ್ಲಿ ಯಾವುದೇ ಒಂದು ವುಮನ್ಗಾಗಲಿ ಅಥವಾ OBC ಆಗಿರ್ಬೋದು ಅಥವಾ ಜನರಲ್ಗಾಗಿ ಇಲ್ಲ. ಸೊ ಇರ್ತಕ್ಕಂಥ ಒಂದು ಹುದ್ದೆ ಅದು ಪರಿಶಿಷ್ಟ ಜಾತಿಗೆ. ಅದು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್, ಅದು ಬಂದು ಗುಣ ಮತ್ತು ಆಶ್ವಾಸನೆ ಒಂದು ಫೀಲ್ಡ್ ಆಗಿರುತ್ತೆ. ಇನ್ನು ಎರಡನೇ ನೋಡೋದಾದರೆ ಈ ಒಂದು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಅಲ್ಲೇ ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ ಆ ಒಂದು ಹುದ್ದೆಯಲ್ಲಿ ಬರ್ತಕ್ಕಂಥದ್ದು ಯಾವುದು ಅಂತಂದರೆ ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ಅಭ್ಯರ್ಥಿ. ಸೊ ಸಾಮಾನ್ಯ ಜನರಲ್ಗೆ ಬರ್ತಕ್ಕಂಥದ್ದು ಇದೆ. ಜನರಲ್ ಆ್ಯಂಡ್ ಪರಿಶಿಷ್ಟ ಪಂಗಡಕ್ಕೆ 1 ಪೋಸ್ಟು, ಟೋಟಲ್ ಆಗಿ 2 ಪೋಸ್ಟ್ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದು ಸಾಮಗ್ರಿ ಉಗ್ರಾಣ ಗ್ರೂಪ್ C ಈ ಒಂದು ಹುದ್ದೆಯಲ್ಲಿ ಇರ್ತಕ್ಕಂಥದ್ದು ಸಾಮಾನ್ಯ ಅಭ್ಯರ್ಥಿ 1 ಪೋಸ್ಟ್ ಇದೆ. ಸೊ ಸಾಮಾನ್ಯ ಅಭ್ಯರ್ಥಿ ಅಂದರೆ ಯಾರು ಬೇಕಾದರೂ ಆಗ್ಬೋದು. ಅದು ಪರಿಶಿಷ್ಟ ಜಾತಿ ಆಗಿರ್ಬೋದು ಅಥವಾ OBC ಆಗಿರ್ಬೋದು ಅಥವಾ ಯಾವುದೇ ಒಂದು ಕ್ಯಾಟಗರಿಯಲ್ಲಿ ಬರ್ತಕ್ಕಂಥದ್ದಾಗಿರ್ಬೋದು. ಸಾಮಾನ್ಯ ಅಭ್ಯರ್ಥಿ ಅಂದರೆ ಟಾಪಲ್ಲಿ ಯಾರು ಎಷ್ಟು ಸ್ಕೋರನ್ನು ಮಾಡ್ತಾರೋ ಸೊ ಅವ್ರಿಗೆ ಈ ಒಂದು ಪೋಸ್ಟು ಅಲರ್ಟ್ ಆಗ್ತಕ್ಕಂಥದ್ದಾಗಿರುತ್ತೆ. ಒಟ್ಟು ಇರ್ತಕ್ಕಂಥ 1 ಪೋಸ್ಟು. ಆ್ಯಂಡ್ ನೆಕ್ಸ್ಟ್ ಒಟ್ಟು ಟೋಟಲ್ ನೋಡ್ತಾ ಹೋದರೆ ಇಲ್ಲಿರ್ತಕ್ಕಂಥ ಎಷ್ಟು 2 1 3 3 1 4 ಪೋಸ್ಟ್ ಇದೆ. 4 ಪೋಸ್ಟಲ್ಲಿ ಜನರಲ್ 2 ಇದೆ, ಪರಿಶಿಷ್ಟ ಜಾತಿ 1 ಇದೆ, ಪರಿಶಿಷ್ಟ ಪಂಗಡ 1 ಇದೆ. ಟೋಟಲ್ ಆಗಿ 4 ಪೋಸ್ಟ್ ಇದೆ. ಆ್ಯಂಡ್ ನೆಕ್ಸ್ಟು ಎರಡನೇದು ನೋಡ್ತಾ ಹೋದರೆ ರಾಜೀವ್ ಗಾಂಧಿಗೆ ಸಂಬಂಧಪಟ್ಟಂಥ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಇರ್ತಕ್ಕಂಥ ಪೋಸ್ಟ್ಗಳ ಸಂಖ್ಯೆ ನೋಡ್ತಾ ಹೋದರೆ ಸಹಾಯಕ ಗ್ರಂಥಪಾಲಕರು ಒಟ್ಟು ಹುದ್ದೆಗಳ ಸಂಖ್ಯೆ 1. ಸೊ ಅದು ಸಾಮಾನ್ಯ ಅಭ್ಯರ್ಥಿ ಆಗಿರ್ತಾರೆ. ಸಾಮಾನ್ಯ ಅಭ್ಯರ್ಥಿ ಅಂತ ಹೇಳಿದಾಗ ಅಲ್ಲಿ ಯಾರಾಗಿದ್ರು ಸಹ ಬರಬಹುದಾಗಿರುತ್ತೆ. ಅದು ವುಮನ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಯಾರಿಗಾದ್ರೂ ಸಹ ಮೀಸಲಾಗಿರ್ತಕ್ಕಂಥದ್ದು. ಸೊ 1 ಪೋಸ್ಟು ಇರ್ತಕ್ಕಂಥದ್ದು ಸಹಾಯಕ ಗ್ರಂಥಪಾಲಕ. ಅಂದರೆ ಉಳಿದಿರ್ತಕ್ಕಂಥ ನೋಡ್ತಾ ಹೋದರೆ ಮಿಕ್ಕಿದ ವೃಂದ ಬಂದು 1 ಹುದ್ದೆ ಇದೆ, ಅದು ಸಾಮಾನ್ಯ ಆಯಿತು. ಆ್ಯಂಡ್ ನೆಕ್ಸ್ಟ್ ಜೂನಿಯರ್ ಪ್ರೋಗ್ರಾಮರ್ ಇರ್ತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ 5. ಅದರಲ್ಲಿ ಯಾವುದಾದ್ರು ಬರುತ್ತೆ ಅಂತೇಳಿದ್ರೆ ಪರಿಶಿಷ್ಟ ಜಾತಿಗೆ 1 ಇದೆ, ಪರಿಶಿಷ್ಟ ಪಂಗಡ 1 ಇದೆ, ಸಾಮಾನ್ಯ 4 ಇದೆ, ಆ್ಯಂಡ್ ಮಹಿಳೆಗೆ 1 ಪೋಸ್ಟ್ ಇದೆ. ಸೊ ಟೋಟಲ್ ಆಗಿ 4 ಇರ್ತಕ್ಕಂಥದ್ದು. ಮಹಿಳೆ ಅಭ್ಯರ್ಥಿಗೆ 1 ಪೋಸ್ಟ್ ಅಲರ್ಟ್ ಆಗಿದೆ, ಸಾಮಾನ್ಯ ಅಭ್ಯರ್ಥಿಗೆ 2, ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ 1. ಆ್ಯಂಡ್ ನೆಕ್ಸ್ಟ್ ಇದು ಬಂದು ಕಲ್ಯಾಣ ಕರ್ನಾಟಕಕ್ಕೆ ಜಸ್ಟ್ ಒಂದೇ 1 ಪೋಸ್ಟ್ ಇದೆ, ಅದು ಸಾಮಾನ್ಯ ಅಭ್ಯರ್ಥಿ ಆಗಿರ್ತಕ್ಕಂಥದ್ದಾಗಿದೆ. ಆ್ಯಂಡ್ ಒಟ್ಟು ಹುದ್ದೆಗಳು ಇದೆಲ್ಲ ನೋಡ್ತಾ ಹೋದಾಗ ಜೂನಿಯರ್ ಪ್ರೋಗ್ರಾಮಲ್ಲಿ ಒಟ್ಟು 5 ಹುದ್ದೆಗಳು, 4 ಹುದ್ದೆಗಳು ಬಂದು ಈ ಒಂದು ಕರ್ನಾಟಕ ಆಗಿರುತ್ತೆ. ಕಲ್ಯಾಣ ಕರ್ನಾಟಕಕ್ಕೆ 1 ಹುದ್ದೆ ಇರತಕ್ಕಂಥದ್ದು. ಇನ್ನು ಸಹಾಯಕ ಇಂಜಿನಿಯರ್ ನೋಡ್ತಾ ಹೋದರೆ ಸಾಮಾನ್ಯ ಅಭ್ಯರ್ಥಿಗೆ 1 ಹುದ್ದೆ ಪೋಸ್ಟ್ ಇರ್ತಕ್ಕಂಥದ್ದು, ಜಸ್ಟ್ ಒಂದೇ ಇರ್ತಕ್ಕಂಥದ್ದು ಸಾಮಾನ್ಯ. ಅದು ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಯಾರಿಗಾದ್ರೂ ಸಹ ಆಗಿರ್ಬೋದು. ಹೈಯೆಸ್ಟಲ್ಲಿ ಯಾರು ಬರ್ತಾರೆ ಸೊ ಅವ್ರಿಗೆ 1 ಪೋಸ್ಟು ಸಿಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಕಲ್ಯಾಣ ಕರ್ನಾಟಕಕ್ಕೆ ಇಲ್ಲ, 1 ಪೋಸ್ಟ್ ಇರ್ತಕ್ಕಂಥದ್ದಾಗಿದೆ. ಇನ್ನು ಸಹಾಯಕ್ಕೆ ಬಂದು ಒಟ್ಟು 12 ಪೋಸ್ಟ್ಗಳ ಹುದ್ದೆ ಖಾಲಿ ಇರ್ತಕ್ಕಂಥದ್ದು. ಮಿಕ್ಕುಳಿದ ವೃಂದದಲ್ಲಿ 11 ಪೋಸ್ಟ್ ಇದೆ. ಕಲ್ಯಾಣ ಕರ್ನಾಟಕಕ್ಕೆ 1 ಪೋಸ್ಟ್ ಅಲರ್ಟ್ ಆಗಿರ್ತಕ್ಕಂಥದ್ದಾಗಿದೆ. ಸೊ ಎಲ್ಲ ನೋಡ್ತಾ ಹೋದಾಗೆ ಒಟ್ಟು 11 ಹುದ್ದೆಗಳಲ್ಲಿ ನೋಡ್ತಾ ಹೋದಾಗೆ ಇರ್ತಕ್ಕಂಥದ್ದು ಎಷ್ಟು ಪರಿಶಿಷ್ಟ ಜಾತಿಗೆ 2 ಪೋಸ್ಟ್ ಇದೆ, ಪರಿಶಿಷ್ಟ ಪಂಗಡ 1, ಪ್ರವರ್ಗ 1,
ಪ್ರವರ್ಗ 2A ಒಂದಿದೆ, ಪ್ರವರ್ಗ 2B ಒಂದಿದೆ, ಆ್ಯಂಡ್ ಸಾಮಾನ್ಯ ಅಭ್ಯರ್ಥಿ ಬಂದು 5 ಇದೆ. ಸೊ ಈ ಒಂದು 5ರಲ್ಲಿ ನೋಡ್ತಾ ಹೋದರೆ ಸಾಮಾನ್ಯ ಅಭ್ಯರ್ಥಿಲಿ 5 ಇದೆ. 5ರಲ್ಲಿ ಮಹಿಳೆಗೆ 2 ಪೋಸ್ಟು, ಗ್ರಾಮೀಣ ರೂರಲ್ಗೆ 1 ಬರುತ್ತೆ, ವಿಶೇಷ ಚೇತನಕ್ಕೆ 1 ಬರ್ತಕ್ಕಂಥದ್ದಾಗಿದೆ, ಆ್ಯಂಡ್ ಈ ಥರ 1 ಬರುತ್ತೆ. ಟೋಟಲ್ ಆಗಿ 5 ಪೋಸ್ಟು ಬರ್ತಕ್ಕಂಥದ್ದು. ಸೊ ಮಹಿಳೆಗೆ ಮೇಯ್ನಾಗಿ 2, ಗ್ರಾಮೀಣ ಅಭ್ಯರ್ಥಿ ಏನು ರೂರಲಲ್ಲಿ ಎಜುಕೇಷನ್ ಮಾಡಿರ್ತಾರೋ ಸೊ ಅವ್ರಿಗೂ 1 ಪೋಸ್ಟು ಇರ್ತಕ್ಕಂಥದ್ದು. ಟೋಟಲ್ ಆಗಿ 11 ಪೋಸ್ಟು ಈ ಒಂದು ಮಿಕ್ಕುಳಿದ ವೃಂದ ಆಗಿರುತ್ತೆ. ಕಲ್ಯಾಣ ಕರ್ನಾಟಕಕ್ಕೆ ಓನ್ಲಿ 1 ಪೋಸ್ಟ್ ಇನ್ ಸಾಮಾನ್ಯ ಜನರಲ್ಲಿ ಬರ್ತಕ್ಕಂಥದ್ದು. ಸೊ ಅದು ಈ ಥರ ಜನರಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಒಟ್ಟು ಹುದ್ದೆಗಳು 12. ಇನ್ನು ಕಿರಿಯ ಸಹಾಯಕದಲ್ಲಿ ನೋಡ್ತವ್ರೆ ಟೋಟಲಾಗಿ 25 ಇದೆ. 25ರಲ್ಲಿ ಮಿಕ್ಕಿಳಿದ ವೃಂದ ಬಂದು 23 ಹುದ್ದೆಗಳು, ಕಲ್ಯಾಣ ಕರ್ನಾಟಕಕ್ಕೆ ಬಂದು 2 ಹುದ್ದೆಗಳು ಸಿಗ್ತಕ್ಕಂಥದ್ದಾಗಿದೆ. ಸೊ ಇಲ್ಲ ನೋಡ್ತಾ ಹೋದಾಗೆ ಪರಿಶಿಷ್ಟ ಜಾತಿಗೆ 4 ಪೋಸ್ಟ್ ಇದೆ. ಸೊ ಪರಿಶಿಷ್ಟ ಜಾತಿಯಲ್ಲಿ 4 ಪೋಸ್ಟಲ್ಲಿ ಒಂದು ಮಹಿಳೆ ಹೋಗುತ್ತೆ, ಒಂದು ಗ್ರಾಮೀಣ ಹೋಗುತ್ತೆ, ಒಂದು ವಿಶೇಷ ಚೇತನ ಹೋಗುತ್ತೆ, ಮತ್ತು ಇನ್ನೊಂದು ಇತರೆ. ಸೊ ಯಾವುದಕ್ಕಾದರೂ ಬರಬಹುದು. ಆ್ಯಂಡ್ ಪರಿಶಿಷ್ಟ ಪಂಗಡ ಬಂದು 2 ಪೋಸ್ಟ್ ಇದೆ, ಅದು ಮಹಿಳೆಗೆ ಅಲರ್ಟ್ ಆಗಿರ್ತಕ್ಕಂಥದ್ದು. ಆ್ಯಂಡ್ ಪ್ರವರ್ಗ 1 ಬಂದು ಇತರೆ 1 ಇದೆ. ಆ್ಯಂಡ್ ನೆಕ್ಸ್ಟು ಪ್ರವರ್ಗ 2A ಬಂದು 3 ಪೋಸ್ಟ್ ಇದೆ, ಒಂದು ಮಹಿಳೆ, ಒಂದು ಗ್ರಾಮೀಣ, ಆ್ಯಂಡ್ ಒಂದು ಇತರೆ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಪ್ರವರ್ಗ 2B 1 ಪೋಸ್ಟು, ಪ್ರವರ್ಗ 3A 1 ಪೋಸ್ಟು, ಪ್ರವರ್ಗ 3B 1 ಪೋಸ್ಟ್ ಇದೆ. ಸಾಮಾನ್ಯ ಜನರಲ್ ಬಂದು ಒಟ್ಟು 10 ಪೋಸ್ಟ್ಗಳಿದ್ದಾವೆ. 10 ಪೋಸ್ಟಲ್ಲಿ 3 ಮಹಿಳೆಗೆ ಹೋಗುತ್ತೆ, 3 ಗ್ರಾಮೀಣ ಹೋಗುತ್ತೆ, 1 ವಿಶೇಷ ಚೇತನ ಹೋಗುತ್ತೆ, 1 ಮಾಜಿಕ ಸೈನಿಕ ಹೋಗುತ್ತೆ, ಮತ್ತು ಈ ಥರ 2 ಯಾವುದಕ್ಕಾದ್ರೂ ಸಹ ಕೊಡಬಹುದಾಗಿರುತ್ತೆ. ಸೊ ಟೋಟಲ್ ಆಗಿ 10 ಪೋಸ್ಟು. ಸೊ ಇಲ್ಲಿ ಹೆಣ್ಣು ಮಕ್ಕಳಿಗೆ ಮತ್ತು ರೂರಲ್ಗೆ ತುಂಬಾ ವಿಶೇಷವಾಗಿರ್ತಕ್ಕಂಥ ಒಂದು ಇದಿರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಮಹಿಳೆಯರು ಆ್ಯಂಡ್ ರೂರಲ್ ಎಜುಕೇಷನ್ ಯಾರು ಮಾಡ್ತಾರೋ ಅವ್ರಿಗೆ ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬಹುದಾಗಿರುತ್ತೆ. ಟೋಟಲ್ ಬಂದು 23 ಪೋಸ್ಟು, ಆ್ಯಂಡ್ 2 ಪೋಸ್ಟ್ ಬಂದು ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ಸೊ ಅದು ಬಂದು ಒಂದು ಸಾಮಾನ್ಯ ಅಭ್ಯರ್ಥಿ, ಅದು ಮಹಿಳೆ ಆಗಿರ್ತಕ್ಕಂಥದ್ದು, ಆ್ಯಂಡ್ ಪರಿಶಿಷ್ಟ ಜಾತಿಗೆ 1. ಟೋಟಲ್ ಆಗಿ 2 ಪೋಸ್ಟ್ಗಳು ಇರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಕೃಷಿ ಮಾರಾಟ ಇಲಾಖೆ ಸಹಾಯಕ ಅಭಿಯಂತರು ಹುದ್ದೆಗಳ ವರ್ಗೀಕರಣವನ್ನು ನೋಡ್ತಾ ಹೋದರೆ ಸ್ನೇಹಿತರೆ, ಸೊ ಇಲ್ಲೇನಿದೆ ಅಂತ ಹೇಳಿದರೆ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಟ್ಟು 10 ಹುದ್ದೆಗಳಿದ್ದಾವೆ. ಈ ಒಂದು ಸಹಾಯಕ ಅಭಿಯಂತರು ಅದರಲ್ಲಿ ನೋಡ್ತಾ ಹೋದಾಗ 10 ಹುದ್ದೆಗಳಿದ್ದಾವೆ. ಅದರಲ್ಲಿ ಪರಿಶಿಷ್ಟ ಜಾತಿ ಬಂದು 1, ಪರಿಶಿಷ್ಟ ಜಾತಿ A ಆಗಿದೆ, ಆ್ಯಂಡ್ ಪರಿಶಿಷ್ಟ ಜಾತಿ B ಮಹಿಳೆಗೆ ಇರ್ತಕ್ಕಂಥದ್ದಾಗಿದೆ, ಆ್ಯಂಡ್ ಪರಿಶಿಷ್ಟ ಪಂಗಡ ಬಂದು 1 ಇದೆ, ಪ್ರವರ್ಗ 1, ಆ್ಯಂಡ್ ಪ್ರವರ್ಗ 2A 1 ಪೋಸ್ಟು, ಆ್ಯಂಡ್ ಸಾಮಾನ್ಯ ಅಭ್ಯರ್ಥಿ ಒಟ್ಟು 5 ಪೋಸ್ಟ್ ಇರ್ತಕ್ಕಂಥದ್ದು. ಇತರೆಗೆ 1 ಬರುತ್ತೆ, ಮಹಿಳೆಗೆ 2 ಬರುತ್ತೆ, ಗ್ರಾಮೀಣ 1 ಬರುತ್ತೆ, ಅಂಗವಿಕಲರಿಗೆ 1 ಬರ್ತಕ್ಕಂಥದ್ದಾಗಿದೆ. ಸೊ ಆಲ್ಮೋಸ್ಟ್ ಎಲ್ಲ ನೋಡ್ತಾ ಹೋದರೆ ನಾವು ಮಹಿಳೆಗೆ ಮತ್ತು ಗ್ರಾಮೀಣಕ್ಕೆ ಜಾಸ್ತಿ ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದಾಗಿದೆ. ಆ್ಯಂಡ್ ನೆಕ್ಸ್ಟು ಕೃಷಿ ಮಾರಾಟ ಇಲಾಖೆ ಕಿರಿಯ ಅಭಿಯಂತರು. ಸೊ ಇಲ್ಲ ನೋಡ್ತಾ ಹೋದಾಗೆ ಪರಿಶಿಷ್ಟ ಜಾತಿಗೆ 1 ಟೋಟಲಾಗಿ 5 ಪೋಸ್ಟು, ಪರಿಶಿಷ್ಟ ಜಾತಿ Aಗೆ 1 ಪೋಸ್ಟ್ ಇದೆ, ಪರಿಶಿಷ್ಟ ಪಂಗಡ ಬಂದು 1 ಪೋಸ್ಟ್ ಇದೆ, ಪ್ರವರ್ಗ 1 ಪೋಸ್ಟು, ಆ್ಯಂಡ್ ಸಾಮಾನ್ಯ ಅಭ್ಯರ್ಥಿ 1, ಅದು ಸಹ ಮಹಿಳೆಯಲ್ಲಿ ಇರ್ತಕ್ಕಂಥದ್ದು. ಸೊ 2 ಪೋಸ್ಟ್ ಇದೆ ಟೋಟಲ್ ಆಗಿ, ಒಂದು ಇತರೆ ಅಂದರೆ ಜನರಲ್ಗೆ ಬರ್ತಕ್ಕಂಥದ್ದು, ಆ್ಯಂಡ್ ಮತ್ತೊಂದು ಮಹಿಳೆಗೆ ಬರ್ತಕ್ಕಂಥದ್ದು ಫೀಮೇಲು. ಒಟ್ಟು 5 ಪೋಸ್ಟು. ಆ್ಯಂಡ್ ನೆಕ್ಸ್ಟ್ ಕೃಷಿ ಮಾರಾಟ ಇಲಾಖೆ ಪ್ರಥಮ ದರ್ಜೆ ಸಹಾಯಕರು FDA ಅಂತ ಹೇಳ್ತೀವಲ್ಲ. ಸೊ ಈ FDAಗೆ ಸಂಬಂಧಪಟ್ಟಂತೆ ಕೃಷಿ ಮಾರಾಟ ಇಲಾಖೆಯಲ್ಲಿ ಇರ್ತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ 30 ಆಗಿರುತ್ತೆ ಸ್ನೇಹಿತರೆ. ಇದರಲ್ಲಿ ಪರಿಶಿಷ್ಟ ಜಾತಿ ಬಂದು 1, ಅಂಗವಿಕಲ ಬರುತ್ತೆ, ಅಂದರೆ ಪರಿಶಿಷ್ಟ ಜಾತಿಲೇ ಅಂಗವಿಕಲರಾಗಿರ್ತಕ್ಕಂಥವ್ರಿಗೆ 1 ಪೋಸ್ಟ್ ಇರುತ್ತೆ, ಆ್ಯಂಡ್ ಪರಿಶಿಷ್ಟ ಜಾತಿ B 2 ಪೋಸ್ಟ್ ಇದು ಮಹಿಳೆಗೆ ಇರ್ತಕ್ಕಂಥದ್ದು, ಪರಿಶಿಷ್ಟ ಜಾತಿ C ಬಂದು 1 ಗ್ರಾಮೀಣ ಅಭ್ಯರ್ಥಿಗೆ ಇರ್ತಕ್ಕಂಥದ್ದು, ಆ್ಯಂಡ್ ಪರಿಶಿಷ್ಟ ಪಂಗಡ ಬಂದು ಇತರೆ ಮತ್ತು ಮಹಿಳೆಗೆ 2 ಪೋಸ್ಟ್ ಇದೆ, ಪ್ರವರ್ಗ 1 ಬಂದು 1 ಪೋಸ್ಟ್ ಇದೆ ಇತರೆ, ಪ್ರವರ್ಗ 2A ಬಂದು ಒಟ್ಟು ಇರ್ತಕ್ಕಂಥ 5 ಪೋಸ್ಟು, 1 ಇತರೆ ಆಗಿದೆ, 2 ಮಹಿಳೆ ಆಗಿದೆ, 1 ಗ್ರಾಮೀಣ ಆಗಿದೆ, ಮತ್ತೊಂದು ಅಂಗವಿಕಲರಿಗೆ ಬರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರವರ್ಗ 2B ಇತರೆ ಜನರಲ್ಗೆ 1 ಬರುತ್ತೆ, ಆ್ಯಂಡ್ ಪ್ರವರ್ಗ 3A 1, ಆ್ಯಂಡ್ ಪ್ರವರ್ಗ 3B 1, ಆ್ಯಂಡ್ ಸಾಮಾನ್ಯ ಅಭ್ಯರ್ಥಿಯಲ್ಲಿ ಒಟ್ಟು ಬರ್ತಕ್ಕಂಥದ್ದು 14 ಪೋಸ್ಟ್ಗಳು. ಈ 14 ಪೋಸ್ಟಲ್ಲಿ 2 ಬಂದು ಜನರಲ್ ಸಾಮಾನ್ಯ ಬರುತ್ತೆ, 5 ಜನ ಮಹಿಳೆ ಬರ್ತಾರೆ, ಗ್ರಾಮೀಣ ರೂರಲಲ್ಲಿ 4 ಜನ ಬರ್ತಾರೆ, ಮಾಜಿ ಸೈನಿಕ 1, ಕನ್ನಡ ಮೀಡಿಯಮ್ಗೆ 1, ಆ್ಯಂಡ್ ಅಂಗವಿಕಲರಿಗೆ 1 ಪೋಸ್ಟ್. ಸೊ ಇಲ್ಲಿ ಕನ್ನಡ ಮೀಡಿಯಮ್ ಇದೆ, ಗ್ರಾಮೀಣ ರೂರಲ್ ಇದೆ, ಆ್ಯಂಡ್ ವುಮನ್ಗಿದೆ, ಆ್ಯಂಡ್ ಜನರಲ್ಗೆ ಬರ್ತಕ್ಕಂಥದ್ದಾಗಿ ಟೋಟಲ್ ಆಗಿ 14 ಪೋಸ್ಟು ಈ ಒಂದು ಸಾಮಾನ್ಯ ಅಭ್ಯರ್ಥಿ ಬರ್ತಾನೆ. ಸೊ ಅದರಲ್ಲಿ ಟೋಟಲ್ ಆಗಿ ಒಟ್ಟು ಇರ್ತಕ್ಕಂಥದ್ದು 30 ಪೋಸ್ಟ್ಗಳು, ಅದು ಬಂದು FDAದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ದ್ವಿತೀಯ ದರ್ಜೆ STA ಸಹಾಯಕರು ನೋಡ್ತಾ ಹೋದಾಗೆ STA STನಲ್ಲಿ ಇರ್ತಕ್ಕಂಥ ಪರಿಶಿಷ್ಟ ಜಾತಿಗೆ 2 ಇದೆ. ಸೊ 1 ಇತರೆ ಮತ್ತು ಇನ್ನೊಂದು ಅಂಗವಿಕಲರಿಗೆ ಬರ್ತಕ್ಕಂಥದ್ದಾಗಿದೆ ನೋಡಿ. ಆ್ಯಂಡ್ ನೆಕ್ಸ್ಟ್ ಪರಿಶಿಷ್ಟ ಜಾತಿ B 2 ಇದೆ, ಅದು 2 ಮಹಿಳೆಗೆ ಸೇರಿರ್ತಕ್ಕಂಥದ್ದಾಗಿದೆ, ಪರಿಶಿಷ್ಟ ಜಾತಿ C 1 ಗ್ರಾಮೀಣಕ್ಕೆ ಹೋಗುತ್ತೆ, ಪರಿಶಿಷ್ಟ ಪಂಗಡ ಬಂದು ಇತರೆ ಮತ್ತು ಮಹಿಳೆಗೆ ಹೋಗಿರ್ತಕ್ಕಂಥದ್ದಾಗಿದೆ, ಆ್ಯಂಡ್ ಪ್ರವರ್ಗ 1 ಪೋಸ್ಟ್ ಬಂದು ಇತರೆ,
ಆ್ಯಂಡ್ ಪ್ರವರ್ಗ 2 ಎನಲ್ಲಿ ಒಟ್ಟು 5 ಪೋಸ್ಟ್ಗಳಿದ್ದಾವೆ. ಇತರೆ 1 ಬರುತ್ತೆ, ಮಹಿಳೆಗೆ 2 ಬರುತ್ತೆ, ಗ್ರಾಮೀಣ 1 ಬರುತ್ತೆ ಆ್ಯಂಡ್ ಅಂಗವಿಕಲರಿಗೆ 1 ಬರುತ್ತೆ. ಆ್ಯಂಡ್ ಪ್ರವರ್ಗ 2B ನಲ್ಲಿ 1 ಇತರೆ ಆಗಿರುತ್ತೆ. ಆ್ಯಂಡ್ ಪ್ರವರ್ಗ 3A ಆ್ಯಂಡ್ 3B ನಲ್ಲಿ ಒಂದೊಂದಿದೆ. ಆ್ಯಂಡ್ ಸಾಮಾನ್ಯ ಅಭ್ಯರ್ಥಿ ನಾವು ನೋಡ್ತವ್ರೆ 14 ಪೋಸ್ಟ್ಗಳಿದೆ. 14 ಪೋಸ್ಟಲ್ಲಿ 2 ಇತರೆ ಬರುತ್ತೆ. ಮಹಿಳೆ ಇಲ್ಲೂ ಅಷ್ಟೇ, ಮಹಿಳೆಗೆ 5 ಪೋಸ್ಟ್ ಅಲರ್ಟ್ ಆಗಿರ್ತಕ್ಕಂಥದ್ದು, ಗ್ರಾಮೀಣ ಬಂದು 4, ಮಾಜಿ ಸೈನಿಕ 1. ಕೃಷಿ ಮಾರಾಟ ಇಲಾಖೆ ಮಾರಾಟ ಸಹಾಯಕರ ಹುದ್ದೆಗಳಲ್ಲಿ ನೋಡ್ತಾ ಹೋದರೆ ಸ್ನೇಹಿತರೆ, ಮೇಯ್ನಾಗಿ ನೋಡ್ತಾ ಹೋದರೆ ಇಲ್ಲಿ ಮಹಿಳೆಗೆ ಮತ್ತು ರೂರಲ್ ಮತ್ತು ಕನ್ನಡ ಮೀಡಿಯಮ್ ಇದೆ, ಅವ್ರಿಗಂತೂ ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬಹುದು. ಸೊ ಪರಿಶಿಷ್ಟ ಜಾತಿ ಏನಲ್ಲಿ 2 ಮೀಸಲಾತಿ ಇದೆ, 2 ಇದೆ. ಸೊ ಅದರಲ್ಲಿ ಗ್ರಾಮೀಣಕ್ಕೊಂದು, ಮಾಜಿ ಸೈನಿಕಕ್ಕೊಂದು, ಒಟ್ಟು 5 ಇದೆ. ಇತರೆ 2, ಗ್ರಾಮೀಣ 1, ಮಾಜಿ ಸೈನಿಕ 1, ಅಂಗವಿಕಲರು 1, ಒಟ್ಟು 5 ಪೋಸ್ಟು. ಆ್ಯಂಡ್ ಪರಿಶಿಷ್ಟ ಜಾತಿ B ನಲ್ಲಿ ಒಟ್ಟು 4 ಬಂದು ಮಹಿಳೆಗೆ ಇರ್ತಕ್ಕಂಥದ್ದು. ಇದು ನೋಡಿ, ಮಹಿಳೆಗೆ 4 ಪೋಸ್ಟ್ಗಳಿದ್ದಾವೆ. ಸೊ ಯಾರೆಲ್ಲ ಕನ್ನಡ ಮತ್ತು ರೂರಲ್ ಮತ್ತು ಮಹಿಳೆ ಇರ್ತ ಅಭ್ಯರ್ಥಿಗಳು ಒಳ್ಳೆ ಇದು ಸ್ವಲ್ಪ ಅಪ್ಲಿಕೇಶನ್ ಹಾಕೋದನ್ನು ಮಿಸ್ ಮಾಡ್ತಾ ಹೋಗಬೇಡಿ. ಆ್ಯಂಡ್ ನೆಕ್ಸ್ಟ್ ಬಂದು ಪರಿಶಿಷ್ಟ ಜಾತಿ Cಗೆ ಬಂದು ಮಹಿಳೆಗೆ 1 ಇದೆ, ಗ್ರಾಮೀಣಕ್ಕೆ 3 ಇದೆ, ಒಟ್ಟು 4 ಪೋಸ್ಟ್ಗಳು ಅಲರ್ಟ್ ಆಗಿದೆ. ಪರಿಶಿಷ್ಟ ಪಂಗಡ ಬಂದು ಇತರೆ 1, ಮಹಿಳೆ 2, ಗ್ರಾಮೀಣ 2, ಅಂಗವಿಕಲರಿಗೆ 1, ಒಟ್ಟು 6 ಪೋಸ್ಟು. ಆ್ಯಂಡ್ ಪ್ರವರ್ಗ 1 ಬಂದು ಇತರೆಗೆ 1 ಬರುತ್ತೆ, ಮಹಿಳೆಗೆ 1 ಬರುತ್ತೆ, ಗ್ರಾಮೀಣಕ್ಕೆ 1 ಬರುತ್ತೆ, ಒಟ್ಟು 3 ಪೋಸ್ಟ್ ಇರ್ತಕ್ಕಂಥದ್ದು. ಇದೇ ರೀತಿ ನೋಡ್ತಾ ಹೋದರೆ 11 ಪೋಸ್ಟ್ ಇದೆ ನೋಡಿ. ಇದು ಪ್ರವರ್ಗ 2A ನಲ್ಲಿ ಮಹಿಳೆಗೆ 4 ಇದೆ, ಗ್ರಾಮೀಣ 3 ಇದೆ, ಮಾಜಿ ಸೈನಿಕ 1, ಅಂಗವಿಕಲ 1, ಇತರೆ 2. ಮಿಕ್ಕಂತೆ ಪ್ರವರ್ಗ 2 ಮತ್ತು ಪ್ರವರ್ಗ 3A-Bಗೆ ಬಂದು 3 ಇದೆ. ಸೊ ಸಾಮಾನ್ಯ ಅಭ್ಯರ್ಥಿ 33 ಪೋಸ್ಟು. ಸೊ ಅದರಲ್ಲಿ ನಾವು ನೋಡ್ತವ್ರೆ ಇತರೆ 5 ಇದೆ, 11 ಜನ ಮಹಿಳೆಯರಿಗೆ ಇರ್ತಕ್ಕಂಥದ್ದು, ವೆರಿ ನೈಸ್. ಆ್ಯಂಡ್ ಗ್ರಾಮೀಣ 9 ಇದೆ. ಸೊ ಗ್ರಾಮೀಣ 9 ಅಂತ ಹೇಳಿದ್ರೆ ಮಹಿಳೆನೂ ಬರಬಹುದು, ಮೇಲ್ 2 ಸಹ ಬರ್ತಾರೆ. ಆ್ಯಂಡ್ ಮಾಜಿ ಸೈನಿಕ 3 ಇದೆ. ಕನ್ನಡ ಮೀಡಿಯಂ ರೂರಲಲ್ಲಿ ಎಜುಕೇಷನ್ ಯಾರು ಕೊಟ್ಟಿರ್ತಾರೋ ಸೊ ಅವರಿಗೆ 1 ಡೆಫಿನೆಟ್ ಆಗಿದೆ. ಆ್ಯಂಡ್ ಅಂಗವಿಕಲರಿಗೆ 1+1 ಅಂತ ಹೇಳಿದ್ದಾರೆ 2. ಆ್ಯಂಡ್ ತೃತೀಯ ಲಿಂಗಕ್ಕೂ ಸಹ 1 ಇದೆ. ಆ್ಯಂಡ್ ಯೋನಿ ಅಂತ ಇನ್ನೊಂದು ಕೊಟ್ಟಿದ್ದಾರೆ. ಸೊ ಒಟ್ಟು 33, ಟೋಟಲಾಗಿ 75 ಪೋಸ್ಟ್ಗಳಿರ್ತಕ್ಕಂಥದ್ದು. ಆ್ಯಂಡ್ ಕೃಷಿ ಮಾರಾಟ ಇಲಾಖೆ, ಸೊ ಇದರಲ್ಲಿ ಜಾಸ್ತಿ ಪೋಸ್ಟ್ಗಳಿರ್ತಕ್ಕಂಥದ್ದಾಗಿದೆ ಕೃಷಿ ಮಾರಾಟಕ್ಕೆ ಸಂಬಂಧಪಟ್ಟಂತೆ. ಸೊ ಇದರಲ್ಲಿ ನೋಡ್ತಾ ಹೋದರೆ ಮಾರುಕಟ್ಟೆ ಮೇಲ್ವಿಚಾರಕರಲ್ಲಿ ಬರ್ತಕ್ಕಂಥದ್ದು ಪರಿಶಿಷ್ಟ ಜಾತಿ 1Aಗೆ 1 ಇದೆ, ಅಂಗವಿಕಲರು 1, ಟೋಟಲಾಗಿ 2 ಇದೆ. ಆ್ಯಂಡ್ ಪರಿಶಿಷ್ಟ ಜಾತಿ B ನಲ್ಲಿ 2 ಮಹಿಳೆಗಿದೆ ನೋಡಿ. ಆ್ಯಂಡ್ ನೆಕ್ಸ್ಟ್ ಪರಿಶಿಷ್ಟ ಜಾತಿ Cಗೆ 1 ಗ್ರಾಮೀಣ ಇದೆ. ಪರಿಶಿಷ್ಟ ಪಂಗಡ ಬಂದು ಒಟ್ಟು 2 ಪೋಸ್ಟು, ಪ್ರವರ್ಗ 1 ಬಂದು 1 ಪೋಸ್ಟು, ಪ್ರವರ್ಗ 2A ಬಂದು 5 ಪೋಸ್ಟು, ಪ್ರವರ್ಗ 2B ಬಂದು ಇದೆಲ್ಲ 1 ಪೋಸ್ಟ್ ಇದೆ. ಆ್ಯಂಡ್ ಸಾಮಾನ್ಯ ಅಭ್ಯರ್ಥಿ ಒಟ್ಟು 14 ಪೋಸ್ಟ್ ಇದೆ, 14ರಲ್ಲಿ 2 ಇತರೆ ಬರುತ್ತೆ. 5 ಜನ ಮಹಿಳೆಯರಿಗಿದೆ, ಗ್ರಾಮೀಣ 4 ಇದೆ, ಮಾಜಿ ಸೈನಿಕ 1 ಇದೆ, ಕನ್ನಡ ಮೀಡಿಯಂ 1 ಇದೆ, ಅಂಗವಿಕಲರು 1 ಇದೆ. ಓಕೆ, ಸೊ ಇಲ್ಲ ನೋಡ್ತಾ ಹೋದ್ರೆ ಟೋಟಲಾಗಿ ನೋಡ್ತಾ ಹೋದರೆ 3 ಪೋಸ್ಟ್ ಇರಲಿ, ಓಕೆ ಪರವಾಗಿಲ್ಲ. ಸಾಮಾನ್ಯ ಅಭ್ಯರ್ಥಿನ ನೋಡ್ತಾ ಹೋದರೆ 14 ಪೋಸ್ಟ್ ಇದೆ. ಸೊ ಇಲ್ಲಿ ಫೀಮೇಲ್ ಏನಿದಾರೋ ಸಾಮಾನ್ಯ ಅಭ್ಯರ್ಥಿ ಎಲ್ಲ ಪೋಸ್ಟ್ಗೂ ಸಹ ಆಯ್ಕೆ ಆಗಬಹುದು. ಬಟ್ ಬಾಯ್ಸ್ಗಳಿಗೆ ಈ ಒಂದು ಮಹಿಳೆ ಅಭ್ಯರ್ಥಿ ಬರೋದಿಲ್ಲ, ಬೇಕಂತೆ ಅವರು ಕಾಂಪಿಟೇಟ್ ಮಾಡಬೇಕಾಗುತ್ತೆ. ಸೊ ಬಟ್ ಮಹಿಳೆಯರಿಗಂತೂ ಒಳ್ಳೆ ಆಪರ್ಚುನಿಟಿ ಈ ಥರ ಒಂದು ಇದರಲ್ಲಿ ಹೇಳ್ಬಹುದಾಗಿರುತ್ತೆ. ಆ್ಯಂಡ್ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಗ್ರಂಥಪಾಲಕರ ಹುದ್ದೆಗಳ ವರ್ಗೀಕರಣ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಗ್ರಂಥಪಾಲಕರು ಅಂತ ಹೇಳಿದಾಗ ಅವರು ಲೈಬ್ರರಿಯನ್ ಆಗಿ ಅವರು ಸ್ಟಡಿಯನ್ನು ಮಾಡಿರಬೇಕು. ಸೊ ಅಂಥವ್ರಿಗೆ ಮಾತ್ರ ಇದೊಂದು ಆಪರ್ಚುನಿಟಿ ಆಗಿರುತ್ತೆ. ಬಟ್ ಇಲ್ಲಿ ಇರ್ತಕ್ಕಂಥದ್ದು ಟೋಟಲ್ ಪೋಸ್ಟ್ ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿ Aಗೆ 1 ಇದೆ, ಪರಿಶಿಷ್ಟ ಜಾತಿ Bಗೆ 1 ಇದೆ. ಆ್ಯಂಡ್ ನೆಕ್ಸ್ಟ್ ಪರಿಶಿಷ್ಟ ಜಾತಿ Cಗೆ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ಪ್ರವರ್ಗ 1 ಇದೆ, ಪರಿಶಿಷ್ಟ ಜಾತಿ Cಗೆ 1 ಇದೆ, ಆ್ಯಂಡ್ ಪ್ರವರ್ಗ 1 ಇದೆ, ಆ್ಯಂಡ್ ಪ್ರವರ್ಗ 2Aಗಿದೆ. ಆ್ಯಂಡ್ ಜನರಲ್ ಬಂದು ಸಾಮಾನ್ಯ ಅಭ್ಯರ್ಥಿ ಒಟ್ಟು 5 ಇದೆ. ಸೊ ಅದರಲ್ಲಿ ಮಹಿಳೆಗೆ 2 ಇದೆ, ಗ್ರಾಮೀಣ 1 ಇದೆ, ಇತರೆ 1 ಇದೆ, ಆ್ಯಂಡ್ ಅಂಗವಿಕಲರಿಗೆ 1 ಇರ್ತಕ್ಕಂಥದ್ದು. ಸೊ ಟೋಟಲಾಗಿ 10 ಪೋಸ್ಟ್ಗಳು ಒಂದು ಗ್ರಂಥಪಾಲಕರ ಹುದ್ದೆಗಳಲ್ಲಿ ಇರ್ತಕ್ಕಂಥದ್ದು. ಆ್ಯಂಡ್ ನೋಡ್ತಾ ಹೋದರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ, ಸೊ ಇಲ್ಲಿ ಇರ್ತಕ್ಕಂಥದ್ದು ನೋಡ್ತಾ ಹೋದಾಗ ನಮಗೆ ಇರ್ತಕ್ಕಂಥ ಒಂದು ಇದು ನೋಡಿದ್ರೆ ಹುದ್ದೆಗಳ ವರ್ಗೀಕರಣ ಈ ರೀತಿಯಾಗಿದೆ ಸ್ನೇಹಿತರೆ. 240 ಪೋಸ್ಟ್ಗಳು, 240 + 13 ಪೋಸ್ಟ್.
ಸೊ ನೋಡಿ ಇಲ್ಲಿ ನಿರ್ವಾಹಕ ಹುದ್ದೆಗಳಂತ ಹೇಳ್ತಾ ಹೋದಾಗೆ ಈ ಥರ ಬಂದು 3 ಇದೆ ನೋಡಿ, ಒಟ್ಟು 54. ಸೊ ಇಲ್ಲಿ ಈ ಥರ 54 ಇಲ್ಲೂ ಸಹ ಡಿವೈಡ್ ಆಗ್ತಾ ಹೋಗುತ್ತೆ. ಪರಿಶಿಷ್ಟ ಜಾತಿ ಎ, ಪರಿಶಿಷ್ಟ ಜಾತಿ ಬಿ, ಪರಿಶಿಷ್ಟ ಜಾತಿ ಸಿ, ಪರಿಶಿಷ್ಟ ಪಂಗಡ. ಸೊ ಈ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ. ಮಹಿಳೆ, ಗ್ರಾಮೀಣ. ಸೊ ನೋಡಿ ಇಲ್ಲಿ ಕೊಟ್ಟಿರ್ತಾರೆ ಸಾಮಾನ್ಯ ಅಭ್ಯರ್ಥಿಗಳೇನಿದೆಯೋ ಇದು ಸಾಮಾನ್ಯ ಅಂದರೆ ಉಲ್ಟಾ ಕೊಟ್ಟಿದ್ದಾರೆ. ಹಲ್ಲೋ ಮೇಲ್ಮೇ ಏನು ಕೊಟ್ಟಿದ್ರು, ಸೊ ಇಲ್ಲಿ ಅಡ್ಡ ಸಾಲು ಕಂಬ ಸಾಲು ಮಾಡಿದ್ದಾರೆ, ಕಂಬ ಸಾಲು ಅಡ್ಡ ಸಾಲು ಮಾಡಿದ್ದಾರೆ. ಮಹಿಳೆಗೆ ನೋಡ್ತಾ ಹೋದರೆ ಪರಿಶಿಷ್ಟ ಜಾತಿ ಎನಲ್ಲಿ 5 ಪೋಸ್ಟ್ ಇದೆ, ಪರಿಶಿಷ್ಟ ಜಾತಿ ಬಿನಲ್ಲಿ 5 ಪೋಸ್ಟ್ ಇದೆ, ಪರಿಶಿಷ್ಟ ಜಾತಿ ಸಿನಲ್ಲಿ 5 ಪೋಸ್ಟ್ ಇದೆ, ಪರಿಶಿಷ್ಟ ಪಂಗಡದಲ್ಲಿ 7 ಪೋಸ್ಟ್ ಇದೆ, ಪ್ರವರ್ಗ 1 ಬಂದು 3 ಪೋಸ್ಟ್ ಇದೆ, ಆ್ಯಂಡ್ ಪ್ರವರ್ಗ 2A 12 ಪೋಸ್ಟು, ಪ್ರವರ್ಗ 2B ಬಂದು 3 ಪೋಸ್ಟು, ಪ್ರವರ್ಗ 3A ಬಂದು 3 ಪೋಸ್ಟು, ಪ್ರವರ್ಗ 3B ಬಂದು 3 ಪೋಸ್ಟು, ಸಾಮಾನ್ಯ ಬಂದು 27 ಪೋಸ್ಟ್ಗಳು. 35 ಪೋಸ್ಟ್ಗಳು ಯಾವುದಕ್ಕೆ, ಮಹಿಳೆಗೆ. ಇನ್ನು ಗ್ರಾಮೀಣನೂ ಅಷ್ಟೇ. ಸೊ ಗ್ರಾಮೀಣ ಪರಿಶಿಷ್ಟ ಜಾತಿ ಎಗೆ 4 ಇದೆ, ಪರಿಶಿಷ್ಟ ಜಾತಿ ಬಿಗೆ 4 ಇದೆ, ಪರಿಶಿಷ್ಟ ಜಾತಿ. ಸೊ ನೋಡ್ತಾ ಹೋಗಿ ಟೋಟಲ್ ನೋಡ್ತಾ ಹೋದರೆ ಇಲ್ಲಿ ಒಂದು ಗ್ರಾಮೀಣಕ್ಕೆ ಒಟ್ಟು 65 ಪೋಸ್ಟ್ಗಳು, ಮಾಜಿ ಸೈನಿಕ ಬಂದು 20 ಪೋಸ್ಟು, ಕನ್ನಡ ಮಾಧ್ಯಮ ಬಂದು 10 ಪೋಸ್ಟು, ಯೋಜನಾ ನಿರಾಶ್ರಿತ ಬಂದು 7 ಪೋಸ್ಟು, ತೃತೀಯ ಲಿಂಗಿ ಬಂದು 2 ಪೋಸ್ಟು, ಟೋಟಲಾಗಿ 240 ಪೋಸ್ಟ್ಗಳಿರ್ತಕ್ಕಂಥದ್ದಾಗಿದೆ. ಇನ್ನು ಸಹಾಯಕ ಲೆಕ್ಕಿಗಗೆ ಸಂಬಂಧಪಟ್ಟಂತೆ ಈ ಥರ ಬಂದು 7 ಪೋಸ್ಟ್ ಇದೆ, ಮಹಿಳೆಗೆ 3 ಪೋಸ್ಟ್ ಇದೆ. ಸೊ ಮಹಿಳೆ ಅಂತ ಹೇಳಿದಾಗಲಿ ಸಾಮಾನ್ಯ 2 ಬರುತ್ತೆ, ಮಿಕ್ಕಂತೆ ಪ್ರವರ್ಗ 2A ಇರ್ತಕ್ಕಂಥದ್ದು. ಇನ್ನು ಗ್ರಾಮೀಣಗೆ 2 ಪೋಸ್ಟು ಸಾಮಾನ್ಯ ಬರುತ್ತೆ. ಇನ್ನು ಅಂಗವಿಕಲರಿಗೆ 1 ಪೋಸ್ಟ್ ಇದೆ, ಟೋಟಲಾಗಿ 13 ಪೋಸ್ಟ್ ಇದೆ. ಸ್ಥಳೀಯ ವೃಂದ ಆಯಿತು. ಇನ್ನು ಮಿಕ್ಕುಳಿದ ವೃಂದದಲ್ಲಿ ನೋಡ್ತಾ ಹೋದರೆ ಟೋಟಲಾಗಿ ಇದು 60 ಪೋಸ್ಟ್ ಇದೆ, ಇದು 3 ಪೋಸ್ಟ್ ಇದೆ. ಓಕೆ, ಸೊ ಇಲ್ಲೂ ಅಷ್ಟೇ ಈ ಥರ ಬಂದು 15 ಇದೆ, ಮಹಿಳೆಗೆ 20 ಪೋಸ್ಟ್ ಅಲರ್ಟ್ ಆಗಿದೆ, ಗ್ರಾಮೀಣ 15, ಮಾಜಿ ಸೈನಿಕ 6, ಕನ್ನಡ ಮಾಧ್ಯಮ 2, ಯೋಜನೆ ನಿರಾಶ್ರಿತ 1, ತೃತೀಯ ಲಿಂಗಿ 1, ಟೋಟಲಾಗಿ 60 ಪೋಸ್ಟು. ಸೊ ಸಹಾಯಕ ಲೆಕ್ಕಿಗ ಬಂದು 3 ಪೋಸ್ಟು. ಆ್ಯಂಡ್ ನೆಕ್ಸ್ಟು ತಾಂತ್ರಿಕ ಶಿಕ್ಷಣ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳ ವಿವರ. ನಾನ್-HK ಮತ್ತು HK ಎರಡಕ್ಕೂ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗೆ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಮಹಿಳಾ ಅಭ್ಯರ್ಥಿಗಳ ಈ ಕೆಳಗಿನ ಗುಂಪುಗಳು ಮೀಸಲಿದ ಹುದ್ದೆಗಳ ಸಂಖ್ಯೆ. ಇದು ಮಹಿಳಾ ಅಭ್ಯರ್ಥಿಗಳಿಗೆ. ಓಕೆ, ಸೊ ಇಲ್ಲ ನೋಡ್ತಾ ಹೋದಾಗೆ ಟೋಟಲ್ ಆಗಿ 50 ಇದೆ, 50 ಪೋಸ್ಟ್ಗಳು ಮಹಿಳೆಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು. ಅದು ಮಾಜಿ ಸೈನಿಕ ಆಗಿರ್ಬೋದು, ಅಥವಾ ಯೋಜನೆ ನಿರಾಶ್ರಿತ ಆಗಿರ್ಬೋದು, ತೃತೀಯ ಲಿಂಗಿ ಆಗಿರ್ಬೋದು. ಸೊ ಈ ಥರ ನೋಡ್ತಾ ಹೋದಾಗೆ ಇರ್ತಕ್ಕಂಥ ಟೋಟಲಾಗಿ 50 ಪೋಸ್ಟ್ಗಳು ಉಳಿದ ವೃಂದಾಗಿರುತ್ತೆ. ಇದು 16 ಪೋಸ್ಟ್ ಬಂದು ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದಲ್ಲಿ ಮೀಸಲು ಭರ್ತಿ ಮಾಡಲಾದ ಹುದ್ದೆಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಸೊ ಒಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಇಲ್ಲಿ 18 ಪೋಸ್ಟ್. ಇದು ಮಹಿಳಾ ಅಭ್ಯರ್ಥಿಗಳಿಗೆ 18 ಪೋಸ್ಟು, ಇಲ್ಲಿ ಮಹಿಳಾ ಅಭ್ಯರ್ಥಿಗೆ 4 ಪೋಸ್ಟು. ಸೊ ಈ ರೀತಿ ಇದೆ. ಒಟ್ಟು 16 ಪೋಸ್ಟಲ್ಲಿ 4 ಪೋಸ್ಟ್ ಮಹಿಳಾ ಅಭ್ಯರ್ಥಿಗೆ ಹೋಗುತ್ತೆ. ಸೊ ಇದು ಬಂದು ತಾಂತ್ರಿಕ ಶಿಕ್ಷಣ ಇಲಾಖೆ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳ ವಿವರ ಆಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋದರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಏನಿದೆಯೋ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಥಮ ದರ್ಜೆ ಸಹಾಯಕ ಬಂದು 1 ಇದೆ, ಆ್ಯಂಡ್ ದ್ವಿತೀಯ ದರ್ಜೆ ಸಹಾಯಕರು ಬಂದು ಒಟ್ಟು 6 ಪೋಸ್ಟ್ ಇದ್ದಾವೆ. ಸೊ ಅಲ್ಲಿ ಡಿವೈಡನ್ನು ಮಾಡ್ತಾರೆ, ಬಟ್ ಇಲ್ಲಿನೂ ಕೊಟ್ಟಿಲ್ಲ. ಪರಿಶಿಷ್ಟ ಜಾತಿ ಆಗಿರ್ಬೋದು, ಸಾಮಾನ್ಯ ಅಭ್ಯರ್ಥಿ ಆಗಿರ್ಬೋದು, ಪರಿಶಿಷ್ಟ ಪಂಗಡ ಆಗಿರ್ಬೋದು, ಆ ಪ್ರವರ್ಗ 1 ಅಥವಾ ಈ ಒಂದು ಗ್ರಾಮದಲ್ಲಿ ಇಟ್ ಮೀನ್ಸ್ ರೂರಲ್ ಆಗಿರಬಹುದು. ಸೊ ಈ ಥರ ಒಟ್ಟು ಪ್ರಥಮ ದರ್ಜೆ ಸಹಾಯಕ ಬಂದು 1 ಪೋಸ್ಟ್ ಇದೆ, FDA ಪೋಸ್ಟ್ ಇದು. ಆ್ಯಂಡ್ STA ಬಂದು ಒಟ್ಟು 6 ಪೋಸ್ಟ್ ಇದೆ, STA ಟೋಟಲಾಗಿ 7 ಇದೆ ಈ ಒಂದು ಬೆಂಗಳೂರು ಪ್ರಾಧಿಕಾರದಲ್ಲಿ. ಆ್ಯಂಡ್ ನೆಕ್ಸ್ಟು ಮಿಕ್ಕುಳಿದ ವೃಂದ. ಸೊ ಅದು ಕಲ್ಯಾಣ ಕರ್ನಾಟಕ ಆಯಿತು. ಮಿಕ್ಕುಳಿದ ವೃಂದದಲ್ಲಿ ನೋಡ್ತಾ ಹೋದಾಗೆ ಪ್ರಥಮ ದರ್ಜೆ ಸಹಾಯಕರು ಬಂದು 4 ಪೋಸ್ಟ್ ಇದೆ, FDA. ಯಾವುದಾದ್ರು ಬರುತ್ತೆ ಅಂದರೆ ಪರಿಶಿಷ್ಟ ಜಾತಿ ಪ್ರವರ್ಗ A ಸಾಮಾನ್ಯ ಅಭ್ಯರ್ಥಿ, ಪರಿಶಿಷ್ಟ ಪಂಗಡ ಸಾಮಾನ್ಯ ಅಭ್ಯರ್ಥಿ. ಸೊ ಇಷ್ಟರಲ್ಲಿ 4 ಪೋಸ್ಟ್ ಇದೆ. ಆ್ಯಂಡ್ ದ್ವಿತೀಯ ದರ್ಜೆ ಸಹಾಯಕ ಬಂದು 14 ಪೋಸ್ಟ್ ಇದೆ. 14 ಪೋಸ್ಟಲ್ಲಿ ಬರ್ತಕ್ಕಂಥದ್ದು ಪರಿಶಿಷ್ಟ ಜಾತಿ ಪ್ರವರ್ಗ A ಬರುತ್ತೆ. ಆ್ಯಂಡ್ ಸಾಮಾನ್ಯ ಅಭ್ಯರ್ಥಿ 1 ಪೋಸ್ಟು, ಪರಿಶಿಷ್ಟ ಪಂಗಡ 1 ಪೋಸ್ಟು, ಸಾಮಾನ್ಯ ಅಭ್ಯರ್ಥಿ 1 ಪೋಸ್ಟು, ಪ್ರವರ್ಗ 1 ಪೋಸ್ಟು, ಸಾಮಾನ್ಯ ಅಭ್ಯರ್ಥಿ ಪ್ರವರ್ಗ 2A 1 ಪೋಸ್ಟು, ಸಾಮಾನ್ಯ ಅಭ್ಯರ್ಥಿ ಅಂಗವಿಕಲರಿಗೆ ಬರ್ತಕ್ಕಂಥದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪ್ರವರ್ಗ B ನಲ್ಲಿ ಬರ್ತಕ್ಕಂಥದ್ದು. ಸೊ ಮಾಜಿ ಸೈನಿಕ. ಸೊ ಈ ಥರ ಬರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಸಾಮಾನ್ಯ ಅಭ್ಯರ್ಥಿ ಪ್ರವರ್ಗ 2B, ಸಾಮಾನ್ಯ ಅಭ್ಯರ್ಥಿ ಪ್ರವರ್ಗ 2A, ಸಾಮಾನ್ಯ ಅಭ್ಯರ್ಥಿ. ಸೊ ಈ ರೀತಿ ಒಟ್ಟು 14 ದ್ವಿತೀಯ ದರ್ಜೆ ಸಹಾಯಕರಾಗಿರ್ತಾರೆ. ಇದು ಬಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಡಿಯಲ್ಲಿ ಬಂದಿರತಕ್ಕಂಥ ಒಂದು ಪೋಸ್ಟ್ಗಳ ಸಂಖ್ಯೆ ಆಗಿರುತ್ತೆ. ಸೊ ಇದು ಸ್ನೇಹಿತರೆ ಈಗ ಬಿಟ್ಟಿರ್ತಕ್ಕಂಥ ಏನು 708 ಪೋಸ್ಟ್ಗಳಿದಾವೆ. ಸೊ ಅದರಲ್ಲಿ ಕರ್ನಾಟಕಕ್ಕೆ ನಾವು ನೋಡ್ತಾ ಹೋದಾಗೆ 321 ಪೋಸ್ಟು ಕರ್ನಾಟಕಕ್ಕೆ ಇಟ್ ಮೀನ್ಸ್ ಅರ್ಧಕ್ಕರ್ಧ ಅಂತಲೇ ಹೇಳ್ಬಹುದಾಗಿರುತ್ತೆ, ಕಲ್ಯಾಣ ಕರ್ನಾಟಕಕ್ಕೆ ಹೋಗುತ್ತೆ. ಇನ್ನು ಉಳಿದಿರ್ತಕ್ಕಂಥ 387 ಪೋಸ್ಟ್ ಏನಿದೆಯೋ
387 ಪೋಸ್ಟು. ಸೊ ಇದು ಉಳಿದಿರ್ತಕ್ಕಂಥ ಒಂದು ಮೂಲ ವೃಂದಕ್ಕೆ ಬಂದಿರತಕ್ಕಂಥ ಒಂದು ಪೋಸ್ಟ್ಗಳು. ಮೇಯ್ನಾಗಿ ಇಲ್ಲ ನೋಡ್ತಾ ಹೋದರೆ ರೂರಲ್ಲು ಮತ್ತು ಕನ್ನಡ ಮೀಡಿಯಮು ಆ್ಯಂಡ್ ಮಹಿಳಾ ಅಭ್ಯರ್ಥಿಗೆ ತುಂಬಾ ಒಂದು ಆಪರ್ಚುನಿಟಿಗಳು ಇರ್ತಕ್ಕಂಥದ್ದಿದೆ. ಸೊ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಎಲ್ಲರೂ ಸಹ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ಸ್ನ ಬರೀರಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್.